ಪಶ್ಚಿಮ ಬಂಗಾಳದ ಬೆಂಕಿ ಚೆಂಡು ಅಂತ ಹೇಳಿ ಹೆಸರಾದಂಥವರು ಮಮತಾ ಬ್ಯಾನರ್ಜಿ ಒಂದು ಕಾಲದಲ್ಲಿ 1998ರಲ್ಲಿ ಅವರು ಕಾಂಗ್ರೆಸ್ಸನ್ನು ತೊರೆದು ತೃಣಮೂಲ ಕಾಂಗ್ರೆಸ್ ಅನ್ನುವಂತಹ ಸ್ವಂತ ಪಕ್ಷವನ್ನು ಕಟ್ಟಿದ್ದು ಮಾತ್ರ ಅಲ್ಲ 2011ರಲ್ಲಿ ಆ ಪಕ್ಷವನ್ನು ಗೆಲುವಿನ ಟ್ರ್ಯಾಕ್ಗೆ ತಂದು ನಿಲ್ಲಿಸಿರುವಂಥದ್ದು ಅವರನ್ನು ಬೆಂಕಿ ಚೆಂಡು ಯಾವ ಸ್ವರೂಪದಲ್ಲಿ ಕೆಲಸ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಂತಹ ನಾಯಕಿಯವರು. ಆದರೆ 15 ವರ್ಷಗಳ ಆಡಳಿತ ಮುಕ್ತಾಯ ಆಗಿ ಸರಿಯಾಗಿ 1 ತಿಂಗಳು ಕಳೆಯೋದ್ರ ಒಳಗಡೆ ಅವರಿಗೆ ತೃಣಮೂಲ ಕಾಂಗ್ರೆಸ್ಸನ್ನು ಇನ್ನು ಮುಂದೆ ನಿಭಾಯಿಸ್ಕೊಂಡು ಹೋಗುವುದೇ ಕಷ್ಟ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾರತೀಯ ಜನತಾ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಕೊಟ್ಟಿರುವಂತಹ ಹೊಡೆತಕ್ಕೆ ಆಲ್ರೆಡಿ TMC ಛಿದ್ರ ಆಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಇದೇ ಕಾರಣಕ್ಕಾಗಿ ಈಗ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗುವಂಥದ್ದು ಖಚಿತ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಸೇರೋದ್ರ ಮೂಲಕ, ಅಂದರೆ ಕಾಂಗ್ರೆಸ್ ಜೊತೆಗೆ ತನ್ನ ಇಡೀ TMCಯನ್ನು ಮರ್ಜ್ ಮಾಡೋದ್ರ ಮೂಲಕ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೊಸ ರಾಜಕೀಯ ನಡೆಯನ್ನು ಇಡೋದಕ್ಕೆ ಹೊರಟಕ್ಕೆ ಭಾಸವಾಗ್ತಾ ಇದೆ. BJP ಆಪರೇಷನ್ಗೆ ಟಕ್ಕರ್ ಕೊಡೋದಕ್ಕೆ ಇಂಡಿಯಾ ಕೂಟ ಈ ಒಂದು ಮಹಾ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಅವರಿಗಿರುವಂತಹ ಈಗ ಅವರ ಕಣ್ಣ ಮುಂದಿರುವಂಥದ್ದು ಇಡೀ ಒಂದು ತನ್ನ ಪಕ್ಷವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಅವರಿಗೆ ಸಂಪೂರ್ಣವಾಗಿ ಮನದಟ್ಟಾಗಿರುವಂಥದ್ದು ಗೋಚರಿಸ್ತದೆ. ಯಾಕಂದರೆ 20ಕ್ಕೂ ಹೆಚ್ಚು MPಗಳು ಈಗಾಗಲೇ ಪಕ್ಷದಿಂದ ಹೊರ ಹೋಗೋದ್ರ ಕಡೆಗೆ, ಸ್ಪೀಕರ್ ಅವ್ರನ್ನ ಭೇಟಿಯಾಗಿ ಸಪರೇಟ್ ಆದಂಥ ಪತ್ರವನ್ನು ಕೊಡೋದ್ರ ಕಡೆಗೆ ಹೊರಟಿ ನಿಂತಿದ್ದಾರೆ. ರಾಜ್ಯಸಭಾ MPಗಳು ಒಬ್ಬರಾದ ಮೇಲೊಬ್ಬರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಹೀಗಿರುವಾಗ ತನ್ನ ಪಕ್ಷವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಆದರೆ ಅವರ ಮುಂದೆ ಬಹಳಷ್ಟು ಆಯ್ಕೆಗಳು ಇಲ್ಲ. ಈಗ ಮಮತಾ ಬ್ಯಾನರ್ಜಿ ಕೇವಲ ಇಂಡಿಯಾ ಕೂಟದ ಒಂದು ಮೈತ್ರಿ ಪಕ್ಷವಾಗಿ ಇಟ್ಕೊಂಡ್ರೆ ಸಾಕಾಗೋದಿಲ್ಲ, ಅದರಿಂದ ಆಚೆಗೆ ಬೇಕಾದ ಕಡೆಗೆ ಹೊರಟಿದ್ದಾರೆ. ಯಾಕಂದರೆ ಉಳಿದ ಪಕ್ಷಗಳು ತಮ್ಮ ಪ್ರಾದೇಶಿಕ ಅಸ್ತಿತ್ವವನ್ನು ಉಳಿಸ್ಕೊಂಡೇ ರಾಷ್ಟ್ರೀಯ ಪಕ್ಷಗಳ ಜೊತೆ ಕೈ ಜೋಡಿಸ್ತಾರೆ. ಆದರೆ ಮಮತಾ ಬ್ಯಾನರ್ಜಿ ಅವ್ರದ್ದು ವಿಶೇಷ ಪ್ರಕರಣವಾಗಿ ಗೋಚರಿಸ್ತಾ ಇದೆ. ಯಾಕಂದರೆ BJP ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಕೊಟ್ಟಿರುವಂತಹ ಸೋಲಿನ ಹೊಡೆತ ಇದೆಯಲ್ಲ, ಅದು ಅಂತಿಂತ ರೀತಿಯಾದಂಥ ಹೊಡೆತ ಅಲ್ಲ, TMCಗೆ ಸಿಕ್ಕಿರುವಂಥದ್ದು. ಈಗ ಇಂಡಿಯಾ ಕೂಟದ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಭಾಗಿಯಾದರು. ನೋಡಿ, ಅವರು ಇದಕ್ಕಿಂತ ಮೊದಲು 2024ರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇಂಡಿಯಾ ಕೂಟದ ಅಧಿಕೃತ ಸದಸ್ಯ ಆಗಿರಲಿಲ್ಲ, ಅವರು ಅಧಿಕೃತ ಪಕ್ಷ ಆಗಿರಲಿಲ್ಲ, ಇಂಡಿಯಾ ಕೂಟದ ಜೊತೆಗೆ ಸೇರಿರಲಿಲ್ಲ ಅವರು. ಆದರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಅಭಿಷೇಕ್ ಬ್ಯಾನರ್ಜಿ ಅವರು ಇವತ್ತು ಮಾತುಕತೆಯನ್ನು ನಡೆಸಿದ್ದಾರೆ. ನಿನ್ನೆ ಮಮತಾ ಬ್ಯಾನರ್ಜಿ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನೊಳಗೆ TMCಯನ್ನು ವಿಲೀನ ಮಾಡಿ ಅನ್ನುವಂಥ ಆಫರ್ ಅನ್ನ ಕಾಂಗ್ರೆಸ್ ನಾಯಕರುಗಳು ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರು ಕೊಟ್ಟಿದ್ದಾರೆ ಮತ್ತು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ನೀವು ನಿಮ್ಮ ಪಕ್ಷವನ್ನ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿ. ಮಮತಾ ಬ್ಯಾನರ್ಜಿಯವನ್ನ AICCಯ ಉಪಾಧ್ಯಕ್ಷ ಸ್ಥಾನದ ಆಫರ್ ಅನ್ನು ಕೊಟ್ಟಿದ್ದಾರೆ. ನಿಮ್ಮನ್ನ AICC ಉಪಾಧ್ಯಕ್ಷೆಯಾಗಿ ಮಾಡ್ಕೊಳ್ತೀವಿ ಈಗ, ಆ ಮೂಲಕ ನೀವು ಕಾಂಗ್ರೆಸ್ ಜೊತೆಗೆ ಇರಿ ಮತ್ತು ಕಾಂಗ್ರೆಸ್ನ ನಾಯಕಿಯಾಗಿಯೇ ನೀವು ಮುಂದುವರಿರಿ ಅಂತ ಹೇಳಿ. ನಾಳೆ ದೆಹಲಿಯಲ್ಲಿ ಈ ಸಂಬಂಧವಾಗಿ AICC ತುರ್ತು ಸಭೆಯನ್ನು ಕರೆದಿದೆ. ಆ ತುರ್ತು ಸಭೆಯಲ್ಲಿ ಎಲ್ಲ ಪ್ರದೇಶ ಕಾಂಗ್ರೆಸ್ ಸಮಿತಿಗಳ ಅಧ್ಯಕ್ಷರುಗಳನ್ನು ಕೂಡ ಒಂದು ಸಭೆಗೆ ಕರೆಯಲಾಗಿದೆ. ಆ ಸಭೆಯನ್ನು ಕರೆದ ನಂತರ PCC ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ಈಗಾಗಲೇ ಬುಲಾವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಾಳೆ ಒಂದು ತುರ್ತು ಸಭೆಯಲ್ಲಿ ಈ ಮಹತ್ವದ ವಿಷಯವನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಅಧಿಕೃತ ಮುದ್ರೆಯನ್ನು ಒತ್ತುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಆ ಮೂಲಕ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗಬಹುದು. ಇಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಆಗಿರುವ ಹೀನಾಯ ಸೋಲು ಇಲ್ಲಿ BJPಯ ಫ್ಯಾಕ್ಟರ್ ಹೊರತು ಬೇರೆ ಯಾವ ಕಾರಣಕ್ಕಾಗಿಯೂ ಕೂಡ ಮಮತಾ ಬ್ಯಾನರ್ಜಿ ಈ ಹಂತದಲ್ಲಿ ಕಾಂಗ್ರೆಸ್ ಸೇರೋದ್ರ ಕಡೆಗೆ ಮೇ 4ರ ಹಿಂದಿನ ದಿವಸವರೆಗೆ ಅಥವಾ ಮೇ 4ರವರೆಗೂ ಕೂಡ ಅವರು ಯೋಚನೆ ಮಾಡಲಿಕ್ಕೆ ಚಾನ್ಸೇ ಇರಲಿಲ್ಲ, ಇಂಥದ್ದೊಂದು ಕಾಲ ನನಗೆ ಬರಬಹುದು ಅಂತೇಳಿ. ಆದರೆ ಈಗ ಅವರು ಶಾಸಕರಾಗಿಯೂ ಕೂಡ ಮಮತಾ ಆಯ್ಕೆ ಆಗಲಿಲ್ಲ. ಅವರು ತನ್ನ ಬಾಬನಿಪುರ ಕ್ಷೇತ್ರದಲ್ಲೂ ಕೂಡ ಸೋಲನ್ನು ಕಂಡಿದ್ದಾರೆ. ಅವರು TMC ಶಾಸಕರು, ಸಂಸದರು, ಮಾಜಿಗಳು ಇವರೆಲ್ಲರೂ ಕೂಡ ಈಗ ಟಾರ್ಗೆಟ್ ಆಗ್ತಾ ಇದ್ದಾರೆ. ತನ್ನ ಪಕ್ಷವನ್ನು ಉಳಿಸ್ಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ಒಂದು ಸಮಸ್ಯೆ ಆದರೆ, ಮತ್ತೊಂದು ಕಡೆಯಲ್ಲಿ IT, ED, CBI ತನಿಖೆಗಳ ಭೀತಿಯನ್ನು ಕೂಡ ಮಮತಾ ಬ್ಯಾನರ್ಜಿ ಅವರು ಎದುರಿಸ್ತಾ ಇದ್ದಾರೆ. ಈಗ ಅವರಿಗೆ ಒಂದು ರಾಷ್ಟ್ರೀಯ ಪಕ್ಷದ ಆಸರೆ ಬೇಕಾಗಿದೆ. ಹೀಗಾಗಿ TMCಯ 20 ಸಂಸದರ ಆಪರೇಷನ್ ಬೇರೆ ನಡೀತಾ ಇದೆ. ಅದು ನೇರವಾದಂಥ ಆಪರೇಷನ್ ಆಗೋದನ್ನ ತಡಿಬೇಕು ಅಂತ ಹೇಳಿ ಆದರೆ ಅವರು ಈ ಹಂತದಲ್ಲಿ ಕಾಂಗ್ರೆಸ್ ಅನ್ನ ಸೇರೋದ್ರ ಕಡೆಗೆ ಅವರು ಯೋಚನೆಯನ್ನು ಮಾಡ್ದಂಗೆ ಕಾಣ್ತಾ ಇದೆ. ಯಾಕಂದ್ರೆ ಒಮ್ಮೆ 20 ಜನ ಸಂಸದರು ಸಪರೇಟ್ ಆಗಿ ಹೋಗಿ ಆಲ್ರೆಡಿ ಲೆಟರ್ ಕೊಟ್ಬಿಟ್ರೆ ಅಲ್ಲಿಗೆ ಮುಗೀತು. ಎಂತೆಂಥವ್ರು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಸಯೋನಿ ಘೋಷ್ ಅಂತವರು ಮೊನ್ನೆ ಅಷ್ಟೇ BJPಗೆ ವಾಚಾಮಗೋಚರವಾಗಿ ಬೈತಾ ಇದ್ದಂತಹ ಸಯೋನಿ ಘೋಷ್ ಅಂತವರು ಏನು ಮಮತಾ ಬ್ಯಾನರ್ಜಿಯನ್ನ ಅವರೇ ಇಂದ್ರ ಅವರೇ ಚಂದ್ರ ಅನ್ನೋ ರೀತಿಯಲ್ಲಿ ಹೊಗಳ್ತಾ ಇದ್ದಂತಹ ನಾಯಕಿ ಕೂಡ ಇವತ್ತು ಮಮತಾ ಬ್ಯಾನರ್ಜಿ ಅವರನ್ನ ಬಿಟ್ಟು ದೂರ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. TMC ಪಕ್ಷಕ್ಕೆ ಧಕ್ಕೆ ಆಗುವಂತಹ ಸುಳಿವು ಸಿಗ್ತಾ ಇದ್ದಂತೆ ಈಗ ಅವರು ಕಾಂಗ್ರೆಸ್ ವಿಲೀನದಿಂದ ಪಕ್ಷವನ್ನ, ಅಂದ್ರೆ ಪಕ್ಷ ಉಳ್ಕೊಳ್ಳೋದಿಲ್ಲ,
ಆದರೆ ರಾಜಕೀಯದ ಅಸ್ತಿತ್ವ ಉಳ್ಕೊಳ್ಳುತ್ತಲ್ಲ, ರಾಜಕೀಯದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಅವರ ಪಕ್ಷವನ್ನೇ ಈಗ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿ ರಾಷ್ಟ್ರೀಯ ಪಕ್ಷದ ಬೆಂಬಲವನ್ನು ಗಳಿಸುವಂತಹ ತಂತ್ರದೊಂದಿಗೆ ರಾಜಕೀಯದ ಅಸ್ತಿತ್ವ ಒಂದು ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಯಾವ ಸ್ವರೂಪದಲ್ಲಿ ಮೊಟ್ಟೆಯಲ್ಲಿ ಹೊಡೆದ್ರು, ಯಾವ ಸ್ವರೂಪದಲ್ಲಿ ಅವರು ಒಬ್ಬ ಬ್ಯಾಟ್ಸ್ಮನ್ ಹಾಕುವಂತಹ ಹೆಲ್ಮೆಟನ್ನು ಹಾಕೊಂಡು ಬಂದರು ಅನ್ನೋದನ್ನು ನಾವು ನೋಡಿದ್ವಿ. ಈ ಎಲ್ಲ ಕಾರಣಕ್ಕಾಗಿ ಈಗ ಮಮತಾ ಬ್ಯಾನರ್ಜಿ ಒಂದೇ ಏಟಿಗೆ ಕಾಂಗ್ರೆಸ್ಗೆ ಮತ್ತೆ ಶಿಫ್ಟ್ ಆಗುವಂತಹ ಲಕ್ಷಣಗಳು ದಟ್ಟವಾಗಿ ಗೋಚರಿಸಿದೆ. ನಾಳೆ ಅಂತಿಮವಂತಹ ನಿರ್ಧಾರ ಈ ವಿಚಾರದಲ್ಲಿ ಹೊರಬೀಳ್ಬೋದು. ಇದಾಗಿತ್ತು